नमः ओम प्रकृते नमः ओम गिरिजाय नमः ओम अरगाय नमः शरण्ये नमः वरण्ये नमः शुभाय नमः शंकरे नमः ब्रह्मशिवात्माय नमः त्रिकालघ्नसंपदाय नमः भुवनेश्वरी नमः दुर्गायै नमः ओमस्य वाहलक्ष्मीदेवताभ्यो नमः द्वादश नामावली समर्पयामि यो वै तावन्मनो वेद अमृतेन कीर्ते राजानदो प्रजावान् पुष्पं समर्पयामि ओम नमः श्रीगुरुभ्यो नमः यो वै तावन्मनो वेद अमृतेन पुष्पमच्छब्रह्मणयोः कीर्ते राजानदो ओम गर्भं दर्शयामि नमस्तेषु महामाये श्रीपीठसुरभूषिते शङ्खचक्रगदास्ते महालक्ष्मी नमोस्तुते नमस्ते गरुडारूढ कोलसुरभे सर्वदुष्टभाव हरे देवी महालक्ष्मी नमोस्तुते हरिः श्रीगुरुभ्यो नमः अस्यां सुरजीव सर्वसामङ्किता सकललोककल्याणार्थः अनन्तरं परिमलवत् पुष्पाणि दीपं दर्शयामि दीपानन्तरं ओं भूर्भुवस्वः तत्सवितुर्वरेण्यं भर्गो देवस्य प्रचोदयात् लक्ष्यं च भक्ष्यं च अन्नं चतुर्विधं पायस पंचगच्छाय गूಢಾನ್ನಭಕ್ಷಭೋಜನಂ ನೈವೇದ್ಯ ವಿಶೇಷವಾಗಿ ಪವಿತ್ರವಾಗಿರುವ ವಿಜಯದಶಮಿ ದಿನ ಎಪಿಎಂಸಿ ಮಾರ್ಕೆಟ್ ಜಾಗದಲ್ಲಿ ಪೂಜೆ ಮಾಡಿದ್ದೀವಿ. ಬಹಳ ಗೊಂದಲಗಳ ಮಧ್ಯದಲ್ಲಿ ಎಪಿಎಂಸಿ ಜಾಗನ ಏನು ನಮ್ದು ಪ್ರಸ್ತಾವನೆ ಇತ್ತು ಸರ್ಕಾರಕ್ಕೆ ಇಲ್ಲೊಂದು ಎಪಿಎಂಸಿ ಮಾರ್ಕೆಟ್ ಮಾಡಬೇಕು ಈ ಕೋಟ ಮಾರ್ಗದಲ್ಲಿ ಈ ಭಾಗದಲ್ಲಿ ಅನ್ನುವಂಥದ್ದು ಬಹಳ ಗೊಂದಲಗಳ ಮಧ್ಯೆ ಅದಕ್ಕೊಂದು ಆ ವಿಘ್ನಗಳಿಗೆಲ್ಲ ತೆರೆ ಎಳೆದು ಈಗ ಎಪಿಎಂಸಿಗೆ ಸರ್ಕಾರಕ್ಕೆ ಒಂದು DPR ಕೂಡ ಹೋಗಿದೆ 10 ಕೋಟಿಗೆ. ಎಲ್ಲಿ ಪ್ಲಾಟ್ಫಾರ್ಮ್ಸ್ ಆಗಬೇಕು, ಬಿಲ್ಡಿಂಗ್ ಎಲ್ಲಿ ಬರಬೇಕು, ಆಫೀಸ್ ಎಲ್ಲಿ ಬರಬೇಕು ಅನ್ನುವಂಥ ವಿಚಾರದಲ್ಲಿ ಅದದ್ದು ಶೀಘ್ರವಾಗಿ ಆಗಬೇಕು ಅಂತ ಇವತ್ತು ಭೂಮಿ ಪೂಜೆನೂ ಮಾಡಿದ್ದೀವಿ, ವಿಜಯದಶಮಿ ಪೂಜೆನೂ ಮಾಡಿದ್ದೀವಿ. 3-4 ತಿಂಗಳಿಂದನೂ ಕೂಡ ಇದೊಂದು ಗುಟ್ಟಗಳಿತ್ತು, ನಮ್ಗೆ ಗೊತ್ತಾಗ್ಲಿಲ್ಲ. ಜಾಗ ತಗೊಂಡಾಗ ಬರೀ ಕಾಡ್ ತರ ಇದೆ, ಬರೀ ಫಾರೆಸ್ಟ್ ಅನ್ಕೊಂಡ್ವಿ. ಆಮೇಲೆ ಸ್ವಲ್ಪ ಒಳಗಡೆ ಬರೋ ಅಷ್ಟರಲ್ಲಿ ಗುಟ್ಟಗಳಿತ್ತು. ತುಂಬಾ ಕಷ್ಟ ಆಯ್ತು. ಅವಕ್ಕೆಲ್ಲ ಪರ್ಮಿಷನ್ಸ್ ಪ್ರೊಸೀಜರ್ಸ್ ಎಲ್ಲ ಗೊತ್ತಾಗದೆ ಕೆಲಸ ಶುರು ಮಾಡಿದ್ವಿ. ಅದಾದ್ಮೇಲೆ ಅಪವಾದಗಳಿಗೆ ಗುರಿ ಆದ್ವಿ. ತದನಂತರ ದಿನಗಳಲ್ಲಿ ಸರ್ಕಾರ ಮತ್ತೆ ಎಪಿಎಂಸಿ ಇಲಾಖೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಿರುವಂತ ಅಧಿಕಾರಿಗಳೇ ಮುಂದೆ ಬಂದ್ರು, ಜಾಗ ನೋಡಿದ್ರು. ಬಹಳ ಒಳ್ಳೆ ಜಾಗದಲ್ಲಿದೆ. ಆ ಕಡೆ ಆಂಧ್ರ ವಿಕೋಟ ಮತ್ತೆ ಇನ್ನು ಮುಂದಕ್ಕೆ ನಾವು ಕುಪ್ಪಂ ಬಿಟ್ರೆ ಇದಕ್ಕೆ ಹೋಗ್ತಾ ಇದ್ವಿ, ಚೆನ್ನಾಗಿ ಹೋಗ್ತಾ ಇದ್ವಿ. ನಮ್ಮ ಭಾಗದಲ್ಲಿರುವಂತ ಇಡೀ ಜಿಲ್ಲೆಯ ರೈತರು ಜಾಸ್ತಿ 90 ಭಾಗದಷ್ಟು ರೈತರು ಯಾವತ್ತು ಏನೇ ಬೆಳೆದ್ರು ಕೂಡ, ಏನ್ ಕಷ್ಟ ಬಂದ್ರು ಕೂಡ ಅವರು ಬೇರೆ ಕಡೆ ಹೋಗ್ಬೇಕಾಯ್ತು. ಬರುವಂತ ದಿನಗಳಲ್ಲಿ ನಮ್ಮ ಇಡೀ ರಾಜ್ಯದಲ್ಲೇ ಇದು ಒಂಥರ ಹೈಟೆಕ್ ಮಾರ್ಕೆಟ್ ಮಾಡುವಂತ ಲಕ್ಷಣಗಳಿದೆ ಅಂತ ಗೊತ್ತಾದ್ಮೇಲೆ ಇಲಾಖೆಯವರು ಜವಾಬ್ದಾರಿ ತಗೊಂಡ್ರು. ಅಪವಾದಗಳಿಗೆ ಮತ್ತೆ ಏನೇನು ಬರ್ತಾ ಇತ್ತು ಆಪಾದನೆಗಳು ಅವನ್ನೆಲ್ಲ ಮೆಟ್ಟಿ ನಿಂತು ಇವತ್ತು ವಿಜಯದಶಮಿಯಲ್ಲೂ ಪೂಜೆನೂ ಆಗಿದೆ. ಕಳೆದ 3-4 ತಿಂಗಳಿಂದ ಈ ಗುಟ್ಟಗಳನ್ನ ಟೆಂಡರ್ ತಗೊಂಡು ಪ್ರೊಸೀಜರ್ಸ್ ಮಾಡಿ, ಸರ್ಕಾರದಲ್ಲಿ ಪ್ರೊಸೀಜರ್ಸ್ ಮಾಡಿ ಅದಕ್ಕೊಂದು ಅನುದಾನ ಇಟ್ಟು ಏನೆಲ್ಲ ಕೆಲಸಗಳು ಮಾಡ್ಕೊಂಡು ಬಂದಿದ್ರೆ ಈಗ ನಾವಿಲ್ಲಿ ನೋಡ್ತಾ ಇದೀವಿ. ಹಿಂದೆ ಹೇಗಿತ್ತು ಎಪಿಎಂಸಿ ಜಾಗ, ಇವತ್ತು ಆಲ್ಮೋಸ್ಟ್ ಭಾಗಶಃ ಒಂದು 80-90 ಭಾಗ ಕೆಲಸ ಮಾಡಿದ್ದಾರೆ. ಇನ್ನೊಂದು ತಿಂಗಳಲ್ಲಿ ಲೆವೆಲ್ ಆಗುವಷ್ಟರಲ್ಲಿ ಸರ್ಕಾರಕ್ಕೂ ಒಂದು ಪ್ರಸ್ತಾವನೆ ಕಳಿಸಿದ್ದಾರೆ 10 ಕೋಟಿಯಲ್ಲಿ. ಬರುವಂತ ದಿನಗಳಲ್ಲಿ ಇದಕ್ಕೆ ಜಾಸ್ತಿ ಅನುದಾನದಲ್ಲಿ ಇದೊಂದು ಡೆವಲಪ್ ಆಗುತ್ತೆ. ಯಾಕಂದ್ರೆ ನಮ್ಮ ಕರ್ನಾಟಕ ಗಡಿ ಭಾಗದಲ್ಲಿ ಬಾರ್ಡರ್ ಅಲ್ಲಿ ಇರೋದ್ರಿಂದ ಚೆನ್ನೈ ಎಕ್ಸ್ಪ್ರೆಸ್ ಹೈವೇ, ಆಮೇಲೆ ಸ್ಟೇಟ್ ಹೈವೇ ಮತ್ತೆ ಇನ್ನೊಂದು ಆಂಧ್ರದು ಕುಪ್ಪಂ ಹೈವೇ ಕೂಡ ಇದೇ ಭಾಗದಲ್ಲಿ ಹಾದು ಹೋಗ್ತಾ ಇರೋದ್ರಿಂದ ಇದೊಂದು ಕನೆಕ್ಟಿವಿಟಿ ಬಹಳ ಚೆನ್ನಾಗಿದೆ. ರೈತರಿಗೆ ಬರುವಂತ ದಿನಗಳಲ್ಲಿ ಅವ್ರ ದುಡಿಮೆನ ಕಾಯುವಂತ ಸಂಸ್ಥೆ ಇದು, ದೇಗುಲ ಇದು. ರೈತರಿಗೆ ಒಂದು ದೇಗುಲನ ಕಟ್ಟುವಂತ ಪ್ರಯತ್ನದಲ್ಲಿ ವಿಘ್ನಗಳನ್ನ ನಿವಾರಿಸ್ಲಿ ಅಂತ ದುರ್ಗಾದೇವಿಯ ಪ್ರಾರ್ಥನೆ ಮಾಡಿದೀನಿ. ಅವರಿಗೆ ಶಕ್ತಿ ತುಂಬಲಿ. ಇಲ್ಲಿ ಬರೋವಂತ ರೈತರು, ಬಡವರು, ಕಷ್ಟದಲ್ಲಿರೋರು, ಇದನ್ನೇ ನಂಬ್ಕೊಂಡು ಕೂಲಿ ಮಾಡೋರು ಬದುಕು ಕಟ್ಕೊಳ್ಳಿ ಅನ್ನೋಂತ ಒಂದು ಕನಸು ಪ್ರಯತ್ನ ದೇವರ ಆಶೀರ್ವಾದದಿಂದ ಫಲಿಸ್ತಾ ಇದೆ ಅಂತ ಮಾತ್ರ ನಾನು ಇದನ್ನ ಹೇಳಕ್ ಇಷ್ಟಪಡ್ತೀನಿ. ಮಿಕ್ಕಿದೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ಹೇಳಿ ಅಸಿಸ್ಟೆಂಟ್ ಡೈರೆಕ್ಟರ್ ರವಿ ಅವರಿದ್ದಾರೆ, ಹೇಳಿ. ಉಗಾದಿ ಒಳಗಡೆ ರೋಡ್ಸ್ಗೆ ಅನುದಾನನ ಕೊಡ್ತೀವಿ. ರೋಡ್ಸ್ಗೆ ಎಷ್ಟು ಪ್ರಪೋಸಲ್ ಕೊಡಿ, ಅದಾದ್ಮೇಲೆ ಆಕ್ಷನ್ ಪ್ಲಾಟ್ಫಾರ್ಮ್ಸ್ ಪ್ರಪೋಸಲ್ ಮಾಡಿ, DPR ಮಾಡಿ, ಎಲ್ಲೆಲ್ಲಿ ನಿಮ್ಗೆ ರೋಡ್ಸ್ ನೀಟಾಗಿ ಬೇಕು, ಕನೆಕ್ಟಿಂಗ್ ರೋಡ್ಸ್ ಬೇಕಾಗತ್ತೆ, ಬಿಲ್ಡಿಂಗ್ಸ್ ಬೇಕಾಗತ್ತೆ ಇನಿಷಿಯಲಿ ಅಂತ ಅಂದ್ಬಿಟ್ಟು ನಮಗೆ ಸ್ವಲ್ಪ ಬಜೆಟ್ ಅಲ್ಲ ಘೋಷಣೆ ಆದ್ಮೇಲೆ ಸ್ವಲ್ಪ ಅನುದಾನ ಕೊಟ್ಟಿದ್ದಾರೆ. ಸ್ಟೇಜ್ ಬೈ ಸ್ಟೇಜ್ ಅಲ್ಲಿ ಮಿಕ್ಕಿದ್ದೆಲ್ಲ ಅನುದಾನ ಕೊಡ್ತೀವಿ ಅಂದ್ರು. ಸೊ ಇನಿಷಿಯಲ್ ಸ್ಟೇಜ್ ನ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಇವರು ಸರ್ಕಾರಕ್ಕೆ ಫಸ್ಟ್ ನಾವು 30 ಕೋಟಿ ಕಳಿಸಿದ್ವಿ. ಅದಾದ್ಮೇಲೆ ಸ್ವಲ್ಪ ಕರೆಕ್ಷನ್ಸ್ ಮಾಡಿ 10 ಕೋಟಿಯಲ್ಲಿ ಕೊಡಿ ಫಸ್ಟ್ ಸ್ಟೇಜ್ ಅಲ್ಲಿ ಅಂತ ಹೇಳಿದ್ದಾರೆ. ಅದು ಅವ್ರು ಡೀಟೇಲ್ ಎಕ್ಸ್ಪ್ಲೇನ್. ಈಗ ಆಲ್ರೆಡಿ ಇದನ್ನ ಸಮತಟ್ಟು ಮಾಡೋದಕ್ಕೋಸ್ಕರ ಈಗ 1,35,00,000 ನಾವು ಟೆಂಡರ್ನ ಕರೆದಿದ್ದೀವಿ. ಟೆಂಡರ್ ಕೂಡ ಈಗ ಆಲ್ರೆಡಿ
ಕೆಲಸಗಳು ನಡೀತಾ ಇದೆ. ಇದಲ್ಲದೆ ಇದನ್ನ ಕಂಪ್ಲೀಟ್ ಆಗಿ ಒಂದು ಹೈಟೆಕ್ ಮಾರ್ಕೆಟ್ ಆಗಿ ಮಾಡೋದಕ್ಕೆ 35 ಕೋಟಿ ರೂಪಾಯಿಗೆ ಮಾನ್ಯ ಶಾಸಕರ ಒಂದು ಸಲಹೆ ಸೂಚನೆ ಮೇರೆಗೆ ಒಂದು DPR ಅನ್ನ ಸಿದ್ಧಪಡಿಸಿ ಸರ್ಕಾರಕ್ಕೆ ಕೂಡ ಕಳಿಸಿಕೊಡಲಾಗಿದೆ. ಸೊ ಈಗ ನಂತರ ಮೊದಲನೇ ಹಂತವಾಗಿ ಸರ್ಕಾರ ಒಂದು 10 ಕೋಟಿ ಅನುದಾನದಲ್ಲಿ ಬೇಸಿಕ್ ಆಗಿ ಒಂದು ಫೆಸಿಲಿಟೀಸ್ ಏನ್ ಬೇಕೋ ಅದನ್ನ ಮಾಡಿ ಅಂತ ಹೇಳಿ ಒಂದು DPR ನ ನಾವು ಸಿದ್ಧಪಡಿಸಿ ಕೂಡ ಕಳಿಸ್ಕೊಟ್ಟಿದ್ದೀವಿ. ಅದರಲ್ಲಿ ಮ್ಯಾಕ್ಸಿಮಮ್ ಒಂದು 70 to 80% ಕಾಂಕ್ರೀಟ್ ರೋಡ್ಸ್ ಮೊದಲಾಗಿ ತಗೊಳ್ತಾ ಇದ್ದೀವಿ. ಅದಲ್ದಿರ ಒಂದು 2 ಹರಾಜು ಕಟ್ಟೆಗಳು ಮತ್ತು ಒಂದು ಪಬ್ಲಿಕ್ ಟಾಯ್ಲೆಟ್ ಮತ್ತೆ ಸ್ಟ್ರೀಟ್ ಲೈಟ್ಸ್ ಮತ್ತೆ ರೈತ ಭವನ ಇರ್ಬೋದು, ಒಂದು ಶ್ರಮಿಕರಿಗೆ ಭವನ ಇರ್ಬೋದು, ಒಂದು ಕೋಲ್ಡ್ ಸ್ಟೋರೇಜ್ ಇರ್ಬೋದು, ಇವೆಲ್ಲವನ್ನು ಕೂಡ ನಂತಹ 2ನೇ ಹಂತ 3ನೇ ಹಂತಗಳಲ್ಲಿ ಅದನ್ನ ಕೂಡ ಮಾಡಲಾಗುತ್ತೆ. ಎಲ್ಲವೂ ಕೂಡ ಮಾನ್ಯ ಶಾಸಕರ ಒಂದು ಸಲಹೆ ಸೂಚನೆ ಮೇರೆಗೆ ಕೂಡ ನಾವೆಲ್ಲ ಕೆಲಸ ಮಾಡ್ತಾ ಇದೀವಿ. ಆದಷ್ಟು ಬೇಗ ಇದು ಅಭಿವೃದ್ಧಿ ಆಗುತ್ತೆ, ರೈತರಿಗೆ ಅನುಕೂಲ ಆಗುತ್ತೆ ಒಂದು ವಿಶ್ವಾಸ ಇದೆ. ಅವರು ಆ ಕಡೆಯಿಂದ ನಮಗೆ ಫೈನಾನ್ಸಿಯಲಿ ಇದು ಕ್ಲಿಯರ್ ಆದರೆ 100% ಮೇಡಮ್ ಹೇಳಿದಂಗೆ ಉಗಾದಿ ಒಳಗಡೆ ಮುಗಿಸ್ಬಿಡ್ತೀವಿ ಕೆಲಸ. ಅಲ್ಲಿಂದ ಬರ್ಬೇಕು ಹಣ, ಅದು ಫಸ್ಟ್ ನೋಡ್ಕೋಬೇಕಾಗುತ್ತೆ. ಬಟ್ MLA ಅವರು ಕಷ್ಟ ಭಾಳ ಇದೆ ಇದರಲ್ಲಿ, ಯಾಕೆ ಶ್ರಮ ಇದೆ. ಯಾಕಂದರೆ ಇಲ್ಲಿ ಅವ್ರು ಹೇಳಿದ್ರಲ್ಲ ಭಾಳ ಪ್ರಾಬ್ಲಮ್ಸ್ ಬಂತು, ಏನು ಮಾಡೋಕ್ಕೆ ಕೆಲಸ ಭಾಳ ಬೇಜಾರಾಯಿತು, ಎಲ್ರಿಗೂ ತೊಂದರೆನೇ ಆಯಿತು. ಆ ಥರ ಒಂದು ಇದಾಯಿತು. ಅದಕ್ಕೋಸ್ಕರ ಆಪಾದನೆ ಬಂದು ಸ್ವಲ್ಪ ತೊಂದರೆ ಆಯಿತು. ಅದಾದಮೇಲೆ ಇವಾಗ ಲೀಗಲ್ ಆಗಿ ಯಾವ ಥರ ಮಾಡಬೇಕು ಮೇಡಮ್ ಅವ್ರ ಹತ್ರ ಅಸಿಸ್ಟೆಂಟ್ ಡೈರೆಕ್ಟ್ರು ಹತ್ರ ಎಲ್ಲ ಮಾತಾಡಿ, ಅಸಿಸ್ಟೆಂಟ್ ಡೈರೆಕ್ಟ್ರು, ಸೂಪರ್ಡೆಂಟ್ ಇಂಜಿನಿಯರು ಎಲ್ಲರೂ ಕರ್ಕೊಂಡು ಬಂದಿದ್ದೆಲ್ಲ ತೋರಿಸಾದ್ಮೇಲೆ ಅವರೊಂದು ಸಲಹೆ ಕೊಟ್ಟರು. ಅದ್ರ ಪ್ರಕಾರ ತಿರುಗಿ ಎಸ್ಟಿಮೇಟ್ ಮಾಡಿ ಲೆವೆಲ್ ಮಾಡೋಕ್ಕೆ ಎಷ್ಟಾಗುತ್ತೆ ಅಂತ ಒಂದು ಎಸ್ಟಿಮೇಟ್ ಮಾಡೋಕ್ಕೆ ಹೇಳಿದ್ರು. ಅದ್ರ ಪ್ರಕಾರ 1,35,00,000 ಆಗುತ್ತೆ ಅಂತ ಎಸ್ಟಿಮೇಟ್ ಕೊಟ್ಟರು. ಅದ್ರ ಪ್ರಕಾರ ಟೆಂಡರು ಬೇರೆ ಕಾಂಟ್ರಾಕ್ಟರ್ಗೆ ಆಯ್ತು. ಅವ್ರ ಮುಖಾಂತರ ಇವಾಗ ಕೆಲಸ ನಡೀತಾ ಇದೆ. ಮೈನಿಂಗ್ಸ್ ಎಲ್ಲ ಹೇಗೆ ಟೆಂಡರ್ ಆಗುತ್ತೆ ಅದೇ ತರ ನಮ್ಮ ಲೈಸೆನ್ಸ್ ಇರೋರೇ ಬೇಕಾಗಿತ್ತು, ಅದಕ್ಕೋಸ್ಕರ ಆ ಕಡೆಯವರು ಹಾಕಿದ್ದು. ಬಟ್ ಕೋಲಾರ ರಾಮೇಗೌಡ ಅಂತ ಅವ್ರ ಕಡೆಯಿಂದ ತಗೊಂಡು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಭಾಳ ಫಾಸ್ಟ್ ಆಗಿನೂ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮಗೂ ಖುಷಿ ಇದೆ. ಬೇಗನೂ 1 ತಿಂಗಳಲ್ಲಿ ಮುಗಿಸ್ಬಿಡ್ತಾರೆ ಅವರು. ಇದೇ ಇದ್ದಿದ್ದು ಭಾಳ ಕಷ್ಟ ಆಯ್ತು ಇದು ಮಾಡೋಕ್ಕೆ. ಇದಾದ್ಮೇಲೆ ಇನ್ನು ಆ ಕಡೆಗೆ ಹೋಗ್ತಾರೆ. ಇದು ಲೆವೆಲ್ ಇನ್ನು ಮೊನ್ನೆ ಇರೋದಿದು, ಇಲ್ಲೇನೋ ಬಂಡೆ ಇಲ್ಲ, ಆ ಕಡೆಗೆ ಹೋಗ್ತಾರೆ. ಸ್ವಲ್ಪ ಬಂಡೆ ಇದೆ, ಎಲ್ಲ ಲೆವೆಲ್ ಮಾಡಿಬಿಟ್ಟು ಇಮಿಡಿಯೇಟ್ ಆಗಿ ಇವಾಗ ಏನು DPR ಮಾಡಿ ಕಳಿಸಿದ್ದೀವಿ ಅದ್ರ ಪ್ರಕಾರ ಬಂದ ತಕ್ಷಣ ರೋಡ್ಸು ಏನು ಸಾರ್ ಹೇಳಿದ್ರು ಅದೆಲ್ಲ ಫೆಸಿಲಿಟೀಸು ನಾವು ಮಾಡೋಕ್ಕೆ ರೆಡಿ ಏನೇ ಇದ್ರು ಮಾಡಿದ್ದಾರೆ. ಮತ್ತೆ ಕಮಿಟಿ ಪರಿಶ್ರಮ, ಅಧಿಕಾರಿಗಳು ಎಲ್ಲ ಒಟ್ಟಿಗೆ ಸೇರ್ಕೊಂಡ ಮೇಲೆ ಎಲ್ಲಾ ವಿಘ್ನಗಳನ್ನು ದೂರ ಮಾಡಿ ಕೆಲಸ. ಇವಾಗ ಏನು ಆಪದನ ಮಾಡಕ್ಕೂ ಅವ್ರಿಗೆ ಅವಕಾಶ ಇಲ್ಲ. ಆ ಒಂದು ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಅದೇ ಅದನ್ನೇ ಹೇಳಿದ್ದು. ಎಷ್ಟೆಷ್ಟೋ ಹೇಳ್ಕೊಂಡ್ ಬಿಟ್ರ ಅದ್ರ ಬಗ್ಗೆ ಮಾತ್ರ ಮೇಡಮ್ ಹೇಳಿದ್ರಲ್ಲ, ಎಲ್ಲೋ ಒಂದ್ ಕಡೆ ಸ್ವಲ್ಪ ಆತರ ಪಟ್ಟು ಮಾಡಿದ್ವಿ, ಅದು ತೊಂದ್ರೆ ಆಯ್ತು. ಆಮೇಲೆ ಯಾವ ರೀತಿ ಮಾಡ್ಬೇಕು ತಿಳ್ಕೊಂಡ್ ಮಾಡಿದ್ರು. ಇವಾಗ ಏನು ಮಾಡಕ್ ಆಗಲ್ಲ, ಏನ್ ಆಪಾದನೆ ಮಾಡಕ್ಕೂ ಅಲ್ಲ ಅವಕಾಶ ಇಲ್ಲ, ಮಾಡಕ್ಕೂ ಆಗಲ್ಲ ಅಷ್ಟೇ.